ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕ್ರೈಮ್ ಇನ್ಸೈಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಏನ್ ಹೇಳದ್ ಮಗ ಈ ಮ್ಯಾಚ್ ಬಗ್ಗೆ? ಈ ಮ್ಯಾಚ್ ಅಲ್ಲಿ ಹೇಳಕ್ ಏನು ಇಲ್ಲ, ಆ ತರ ಇತ್ತು. ಒಂಥರ ಡೆಟ್ರಾಬಾರ್ ಮ್ಯಾಚ್ ಅಂತ ಹೇಳ್ಬೋದು. ಒನ್ ಸೈಡೆಡ್ ವಿಕ್ಟರಿ ಆಯ್ತು ಜಿಟಿಗೆ. LSG ಕಡೆ ಯಾವ್ದು ಆಗಿಲ್ಲ, ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ, ಬೌಲಿಂಗ್ ಅಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. GT ಅವರಂತೂ ಚೇಸಿಂಗ್ ಈಸಿಲಿ ಮಾಡ್ಬಿಟ್ರು ಅಂತ ಹೇಳ್ಬೋದು. ಮೊದಲಿಗೆ ಟಾಸ್ ಬರೋಣ. ಟಾಸ್ ವಿನ್ ಆಗಿದ್ ಬಂದು GT. ನಾವು ಬಾಲ್ ಮಾಡ್ತೀವಿ ಅಂದ್ರೆ ಬ್ಯಾಟಿಂಗ್ ಆಡಕಂತ ಬರ್ತಾರೆ ಮಿಚೆಲ್ ಮಾರ್ಷ್, ಆಡಮ್ ಮಕ್ರಮ್. ಇವ್ರಿಗೆ ಇನಿಷಿಯಲ್ ಇದ್ರಲ್ಲೇ ವಿಕೆಟ್ ಬಿಡುತ್ತೆ, ಸಖತ್ ಕಷ್ಟ ಆಗುತ್ತೆ. ಮಿಚೆಲ್ ಮಾರ್ಷ್ 2ನೇ ಓವರ್ ಆಗಿ ಔಟ್ ಆಗ್ಬಿಡ್ತಾರೆ ಕಗಿಸೋರ್ ಅಬಾಡಾಗೆ. 4 balls ಅಲ್ಲಿ 11 runs ಸ್ಕೋರ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ಪಂತ್ ಬರ್ತಾರೆ, ಪಂತು ಅಷ್ಟೇ ಸ್ವಲ್ಪ ಅಗ್ರೆಸಿವ್ ಅಲ್ಲಿ ಆಡ್ತಾರೆ. ಅವ್ರ ಜೊತೆ ಆಡನ್ ಮಕ್ರಮ್ ಅಷ್ಟೇ ಸ್ವಲ್ಪ ಚೆನ್ನಾಗಿ ಆಡ್ತಾ ಇರ್ತಾರೆ. ಇವರು ಪವರ್ ಪ್ಲೇದಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ. ಪವರ್ ಪ್ಲೇದಲ್ಲಿ 6 ಓವರ್ಗೆನೆ 60 something ಏನೋ ರನ್ ಸ್ಕೋರ್ ಮಾಡ್ತಾರೆ, ಚೆನ್ನಾಗಿ ಆಡ್ತಾರೆ ಅಲ್ಲಿ. ಮತ್ತೆ ಇವರು ಪಂತು ಔಟ್ ಆಗ್ಬಿಡ್ತಾರೆ. ಆಮೇಲೆ ಮ್ಯಾಕ್ರಮ್ ಅಷ್ಟೇ, ಅವರು ಔಟ್ ಆಗ್ತಾರೆ. ಅವರು ಜಸ್ಟ್ 30 runs ಏನೋ ಸ್ಕೋರ್ ಮಾಡ್ತಾರೆ 21 balls ಅಲ್ಲಿ. ಇವ್ರದ್ದು ಹೈಯೆಸ್ಟ್ ಸ್ಕೋರ್ LSG ಕಡೆ. ಇನ್ ಬೇರೆ ಯಾರ್ಯಾರು ಬರ್ತಾರೋ ಅವ್ರು ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಎಲ್ಲರೂ 18, 15 ಆ ತರ ಒಂಥರ ಸಣ್ಣ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂತ ಹೇಳ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನಿಲ್ಲ. ಮತ್ತೆ ಇವ್ರು ಬೌಲಿಂಗ್ ಅಂತ ಬಂದಾಗ ಪ್ರಸಿದ್ಧ ಕೃಷ್ಣ ಸಕ್ಕದಾಗಿ ಮಾಡಿದ್ದಾರೆ. ಇವ್ರ ಕಡೆ ಪ್ರಸಿದ್ಧ ಕೃಷ್ಣ ಬಂದು 4 ವಿಕೆಟ್ ತಗೊಂಡಿದ್ರೆ. 4 overs ಅಲ್ಲಿ 28 runs ಅಷ್ಟೇ ಕೊಟ್ಟಿರೋದು. ಸಖತ್ ಎಕನಾಮಿಕ್ ಆಗಿ ಬಾಲ್ ಮಾಡಿದ್ರು. ಯಾಕಂದ್ರೆ ಈ ಗ್ರೌಂಡ್ ಎಲ್ಲರಿಗೂ ಗೊತ್ತು, ಒಂಥರ ಸ್ಪಿನ್ ಫ್ರೆಂಡ್ಲಿ ಮತ್ತೆ ಬೌಲಿಂಗ್ ಅಸಿಸ್ಟ್ ಆಗುತ್ತೆ ಅಂತ. ಆದ್ರಿಂದ ಇದು ಸ್ವಲ್ಪ ಬ್ಯಾಟರ್ಸ್ ಕಷ್ಟಪಟ್ರು. LSG ಅವರಂತೂ ಸ್ಟಾರ್ಟಿಂಗ್ ಸಖತ್ ಕಷ್ಟನೇ ಪಟ್ರು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದಾಗ. ಅವಾಗ ಬೌಲರ್ಸ್ಗೆ ಅಡ್ವಾಂಟೇಜ್ ಅಲ್ವಾ, ಆಗ ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ 4 ವಿಕೆಟ್ಸ್ ತಗೊಂಡ್ರೆ, ಮೊಹಮ್ಮದ್ ಸಿರಾಜ್ 1 ವಿಕೆಟ್ ತಗೊಂಡು ಮೋಸ್ಟ್ ಎಕನಾಮಿಕ್ ಆಗಿ ಬಾಲ್ ಮಾಡಿದ್ರು. ಏನಂದ್ರೆ 4 overs 19 runs ಅಷ್ಟೇ ಕೊಟ್ಟಿದ್ದು. ಬೌಲಿಂಗ್ ಓವರ್ ಆಲ್ ಸಖದಾಗಿ ಮಾಡಿದ್ರು. ಮತ್ತೆ ಇವರು ಕಗಿಸರ್ ಅಬಡ ಒಬ್ರು ಎಕ್ಸ್ಪೆನ್ಸಿವ್ ಆದ್ರು. ಅವ್ರಿಗೆ 4 overs ಅಲ್ಲಿ 54 runs ಸ್ಕೋರ್ ಮಾಡ್ಬಿಟ್ರು. ಅವ್ರು ನೋಡಿ 1 ವಿಕೆಟ್ ತೆಗೆದ್ರು ಎಕ್ಸ್ಪೆನ್ಸಿವ್ ಆಗಿದೆ. ಇನ್ನೆಲ್ಲರೂ ಒಂಥರ ಎಕನಾಮಿಕ್ ಆಗಿ ಬಾಲ್ ಮಾಡಿದ್ದಾರೆ. ಇವರೆಲ್ಲ ಮುಗಿಯಷ್ಟರಲ್ಲಿ ಇವ್ರು ಟಾರ್ಗೆಟ್ ಕೊಡೋದು ಬಂದು 164 ಅಷ್ಟೇ. 164 ಫಾರ್ 20 overs ಅಲ್ಲಿ ಟಾರ್ಗೆಟ್ ಕೊಡ್ತಾರೆ. ಇದನ್ನ ಚೇಂಜ್ ಮಾಡಕಂತ ಬರ್ತಾರೆ GT ಬ್ಯಾಟ್ಸ್ಮನ್ಸ್. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್. ಇದರಲ್ಲಿ ಸಾಯಿ ಸುದರ್ಶನ್ ಬೇಗನೆ ಔಟ್ ಆಗ್ತಾರೆ. ಇವರು ಅಷ್ಟೇ ಒಂಥರ ಪವರ್ ಪ್ಲೇದಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ಬೋದು. 6 overs ಗೆ 50+ runs ಸ್ಕೋರ್ ಮಾಡ್ತಾರೆ, ಚೆನ್ನಾಗಿ ಆಡಿರ್ತಾರೆ. ಮತ್ತೆ ಸಾಯಿ ಸುದರ್ಶನ್ ಔಟ್ ಆಯ್ತಾ ಇದಾಗ ಜಾಸ್ ಬಟ್ಲರ್ ಬರ್ತಾರೆ. ಇಲ್ಲಿ ನೋಡಿ ಗಿಲ್ಲು ಮತ್ತೆ ಜಾಸ್ ಬಟ್ಲರ್ ಯಾವ ತರ ಆಡ್ತಾರೆ ಅಂದ್ರೆ ಸಕ್ಕದಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವ್ರದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬರೋದು. 84 runs 58 balls ಅಲ್ಲಿ. ಇನ್ನೇನು ಅವ್ರು 164 runs ಟಾರ್ಗೆಟ್ ಕೊಟ್ಟಿದ್ರೆ, ಇವ್ರದ್ದು ಪಾರ್ಟ್ನರ್ಶಿಪ್ 84 runs ಬಂತು. ಇನ್ನೇನಿರುತ್ತೆ, ಆಲ್ರೆಡಿ 10ಕ್ಕೆ ಬಂದ್ಬಿಟ್ಟಿದ್ರು. ಇನ್ನೇನು ಇದ್ದಿಲ್ಲ, ಎಲ್ಲ ಇನ್ನೇನೋ 30 balls 35 runs ಬೇಕಾಗಿದ್ದಾಗ ಅವಾಗ ಶುಭ್ಮನ್ ಗಿಲ್ ಔಟ್ ಆಗ್ತಾರೆ 15ನೇ ಓವರ್ ಅಲ್ಲಿ. ಅದಾದ್ಮೇಲೆ 16ನೇ ಓವರ್ ಅಲ್ಲೇ ಬಟ್ಲರ್ ಔಟ್ ಆಗ್ತಾರೆ. ಅವಾಗೆಲ್ಲ ಡ್ಯಾಮೇಜ್ ಮಾಡಾಕ್ಬಿಟ್ಟಿದ್ರು. ಅವಾಗ ಜಸ್ಟ್ ಬೇಕಾಗಿದ್ದು ಎಷ್ಟಂದ್ರೆ ಒಂದು 30 balls ಅಲ್ಲಿ 33 runs ಇಲ್ಲ 34 runs ಬೇಕಾಗಿತ್ತು ಅಷ್ಟೇ. ಅಷ್ಟೊಳಗಡೆ ಡ್ಯಾಮೇಜ್ ಮಾಡ್ಬಿಟ್ಟಿದ್ರು. ಅವ್ರು ಏನೋ ವಿಕೆಟ್ ಬಿದ್ದಾಗ ಏನೋ ಒಂಚೂರು ಹೋಪ್ ಇಟ್ಕೊಂಡು ಕಮ್ ಬ್ಯಾಕ್ ಮಾಡ್ತಾರ ಅನ್ಕಂದ್ರೆ ಇಲ್ಲ. ಲಾಸ್ಟ್ ಅಲ್ಲಿ ಬಂದು ವಾಷಿಂಗ್ಟನ್ ಸುಂದರ್ ಮತ್ತೆ ರಾಹುಲ್ ತವಾಟಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. ಇದೊಂಥರ ಇವತ್ತು ಅಷ್ಟೊಂದು ಮ್ಯಾಚ್ ಇಂಟ್ರೆಸ್ಟ್ ಇದ್ದಿಲ್ಲ ನೋಡಕ್ಕೆ. ಒಂಥರ ಡೆಟ್ರಾಬಾರ್ ಮ್ಯಾಚ್ ಅಂತ ಹೇಳ್ಬೋದು. ಹೌದು, ಈ ತರ ಇದ್ರೆ ಎಲ್ಲ ಯಾರು ನೋಡಕ್ ಹೋಗಲ್ಲ. ಯಾಕಂದ್ರೆ ಒಂಥರ ಎಡ್ಜ್ ಆಫ್ ದ ಸಿಟಿಯಲ್ಲಿ ಕೂತ್ಕೊಂಡು ನೋಡ್ಬೇಕು. ಮೊನ್ನೆ ಆಯ್ತಲ್ವಾ ಒಂದು 2-3 ಮ್ಯಾಚಸ್, ಆ ತರ ಇದ್ರೆ ಒಂಥರ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ, ಎಲ್ಲ ನೋಡ್ತಾರೆ. ಬಟ್ ಪಿಚ್ ಸ್ಲೋ ಇತ್ತು, ಆದ್ರಿಂದಾನೇ LSG ಕಡೆ ಆಗಿಲ್ಲ. ಬಟ್ ನೋಡಿ ಇವ್ರನ್ನ GT ಬ್ಯಾಟರ್ಸ್ ನ ಮೆಚ್ಕೋಬೇಕು. ಈ ಪಿಚ್ಚು ಅಷ್ಟೊಂದೇನು ಈಸಿ ಇದ್ದಿಲ್ಲ, ಫುಲ್ ಸ್ಲೋ ಇತ್ತು, ಲೋ ಬೌನ್ಸ್ ಇತ್ತು, ಕಷ್ಟ ಪಡ್ತಾ ಇದ್ರು. ಬಟ್ ಆದ್ರೂ GT ಅವರು ಸಖತ್ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು. ಒಳ್ಳೆ ಬ್ಯಾಟಿಂಗ್ ಆಡಿದಾರೆ, ಆದ್ರಿಂದ ಮ್ಯಾಚ್ ವಿನ್ ಆಯ್ತು ಅಂತ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.